ಜಯಪ್ರಕಾಶ್ ಹೆಗ್ಡೆ ಅವರು ಮೊದಲು ಕಾಂಗ್ರೆಸ್ನಲ್ಲಿದ್ದರು, ಕಾಂಗ್ರೆಸ್ನಿಂದ MP ಆಗಿದ್ರು. ಈಗ ಮತ್ತೆ ಅವರ ಅವಧಿ ಮುಗಿದ ಮೇಲೆ ಮತ್ತೆ ಸೇರ್ಕೊಂಡಿದ್ದಾರೆ. ಸೊ ಅದರಿಂದ ಪಕ್ಷಕ್ಕೆ ಹೆಚ್ಚು ಶಕ್ತಿ ಬಂದಿದೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ ಕರಾವಳಿ ಪ್ರದೇಶದಲ್ಲಿ. ಇಲ್ಲ, ಹೈಕಮಾಂಡ್ ಅವ್ರು ತೀರ್ಮಾನ ಮಾಡಬೇಕು. ಮೈಸೂರು ಯದುವೀರ್ ಮತ್ತೆ ಇವರು ಪ್ರತಾಪ್ ಸಿಂಹ ಕಾಂಟ್ರವರ್ಸಿಗೆ ಏನು ಹೇಳ್ತೀರಾ? ಪ್ರತಾಪ್ ಸಿಂಹ ಏನೆಲ್ಲ ಹೇಳಿದ್ದಾರೆ ಯದುವೀರ್? ಪ್ರತಾಪ್ ಸಿಂಹನ್ನೇ ಕೇಳಿ. ಪಾಪ ಪ್ರತಾಪ್ ಸಿಂಹನ್ಗೆ ತಪ್ಪಿಸ್ಬಿಟ್ಟಿದಾರಲ್ಲ, ಕೇಳಿ ಅವರಿಗೆ. ಬಿಜೆಪಿ ಕೇಳಿ, ನನಗೆ ಗೊತ್ತಿಲ್ಲ. ಸುಳ್ಳು. ನಿಮ್ಮ ವಿರುದ್ಧ ಗಟ್ಟಿಯಾಗಿ ನಿಂತಿರೋದೇ ಪ್ರತಾಪ್ ಸಿಂಹ ಅಂತ ಹೇಳ್ಕೊಳ್ತಿದ್ದಾರೆ. ನಿಮ್ಮ ವಿರುದ್ಧ ಗಟ್ಟಿಯಾಗಿ ನಿಂತಿರೋದೇ ಪ್ರತಾಪ್ ಸಿಂಹ ಅಂತ ಹೇಳ್ಕೊಳ್ತಿದ್ರು. ನನ್ನ ಜೊತೆ ಯಾವಾಗ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರು ಅವರು? ನನ್ನ ಜೊತೆ ಯಾವಾಗಲೂ ಕಂಟೆಸ್ಟ್ ಮಾಡಿದ್ದು ಅವರು? ಅವರು ಲೋಕಸಭಾ ಸದಸ್ಯರಾಗಿದ್ರು. ಬಹುಶಃ ಗೊತ್ತಿಲ್ಲ ಬಿಜೆಪಿ ಅವರು ಯಾಕೆ ತೀರ್ಮಾನ ತಗೊಂಡಿದ್ದಾರೋ ಗೊತ್ತಿಲ್ಲ. ಯದುವೀರನ್ನ ನಿಲ್ಲಿಸಲಿಕ್ಕೆ ಯಾಕೆ ತಗೊಂಡಿದ್ದಾರೋ ಗೊತ್ತಿಲ್ಲ. ಕೇಂದ್ರ ಸರ್ಕಾರ ಸಿಎ ಜಾರಿ ಬಗ್ಗೆ ಹೇಳ್ತಾ ಇದೆ, ರಾಜ್ಯದಲ್ಲಿ ಏನು ನಿಲ್ಲುವು ಸರ್ ಅದರ ಬಗ್ಗೆ? ನೋಡಪ್ಪ, CAA ಅದು ಚುನಾವಣೆಗೋಸ್ಕರ ಮಾಡಿರ್ತಕ್ಕಂಥ. ಇಷ್ಟು ವರ್ಷ ಯಾಕೆ ಸುಮ್ಮನೆ ಇದ್ರು? ಇಷ್ಟು ವರ್ಷ ಯಾಕ್ರಿ ಸುಮ್ಮನೆ ಇದ್ರು? ಈಗ ಇದ್ದಕ್ಕಿದ್ದಲ್ಲಿ ಚುನಾವಣೆ ಯಾಕಂತಂದ್ರೆ ಬಿಜೆಪಿ ಅವರಿಗೆ ಸೋಲ್ತೀವಿ ಅನ್ನೋ ಭಯ ಶುರುವಾಗ್ಬಿಟ್ಟದೆ. ಅದಕ್ಕೆ ಇವೆಲ್ಲ ಗಿಮಿಕ್ಸ್ ಮಾಡ್ತಾ ಇದ್ದಾರೆ. ನಾವ್ ಇನ್ನೂ ನೋಡ್ಬೇಕು ಅದನ್ನ. ಇಲ್ಲ, ನಾವು ಅದನ್ನೆಲ್ಲ ನೋಡಿದ ಮೇಲೆ ವಿಲ್ ಟೇಕ್ ಎ ಡಿಸಿಷನ್. ನಾಳೆ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.